Hello everyone, welcome back to Physics and Maths channel and my name is ಶ್ರೀಕಾಂತ್ ಬಶೆಟ್ಟಿ. ನಾನು ಈ ಚಾನಲಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ ಆ್ಯಂಡ್ ಸ್ಪೆಷಲಾಗಿ ಎಕ್ಸಾಮ್ಗೆ ಬೇಕಾಗಿರುವಂಥ ಮೆಟೀರಿಯಲನ್ನು ಪ್ರೊವೈಡ್ ಮಾಡ್ತೀನಿ. ಮೇಜರಾಗಿ ಎಕ್ಸಾಮ್ ರಿಲೇಟೆಡ್ ಮೆಟೀರಿಯಲ್ಸ್ ಎಲ್ಲವೂ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಸೊ ಇವತ್ತು ಚೂಸ್ ಮಾಡ್ಕೊಂಡಿರುವಂಥ ಕ್ವಶನ್ ಪೇಪರ್ SSLC ಮಾಡೆಲ್ ಕ್ವಶನ್ ಪೇಪರ್ 2021-22 ಆ್ಯಂಡ್ ಸೆಟ್ 5 ಆಫೀಸ್ ಆಫ್ DDPI ಕೋಲಾರ ಡಿಸ್ಟ್ರಿಕ್ದವರು ಡಿಸೈನ್ ಮಾಡಿರುವಂಥದ್ದು. ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ ರಿಲೇಟೆಡ್ ಏನೇನು ಕ್ವಶನ್ಸ್ ಇದೆ ಅದೆಲ್ಲವನ್ನು ನೋಡೋಣ. ನಾನು ಒಂದು ಹೇಳ್ತೀನಿ ನಿಮಗೆ, SSLC ಮ್ಯಾಥಮೆಟಿಕ್ಸ್ ಏನು ಪೇಪರ್ ಇರುತ್ತಲ್ಲ, SSLC ಮ್ಯಾಥ್ಸ್ ಕ್ವಶನ್ ಪೇಪರ್ ಇದೆ, ಅದರಲ್ಲಿ ತುಂಬ ಸರಿ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಕ್ವಶನ್ ಪೇಪರ್ಗಳನ್ನು ನೋಡ್ತೀರಾ ಅಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ನಾನು ಆಲ್ರೆಡಿ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಪ್ಲೇಲಿಸ್ಟ್ ಮಾಡಿದ್ದೀನಿ, ಬೇರೆ ಬೇರೆ ಪ್ಲೇಲಿಸ್ಟ್ ಮಾಡಿದ್ದೀನಿ. SSLC MCQs ಆಗಲಿ ಅಥವಾ 1 ಮಾರ್ಕ್ ಕ್ವಶನ್ಸ್ ಆಗಲಿ, 2 ಮಾರ್ಕ್, 3 ಮಾರ್ಕ್ ಮತ್ತು 4 ಮಾರ್ಕ್, ಇವೆಲ್ಲ ಬೇರೆ ಬೇರೆ ಕ್ವಶನ್ ಪೇಪರ್ಸಿಂದ ಸಾಲ್ವ್ ಮಾಡಿ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಂತ ಒಂದು ಟಾರ್ಗೆಟ್ ಇದ್ದರೆ ಆ ಪ್ಲೇಲಿಸ್ಟ್ಗೆ ಹೋಗಿ ನೀವು ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಬೇರೆ ಬೇರೆ ಸೆಕ್ಷನಲ್ಲಿ ವಿಸಿಟ್ ಮಾಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ ಮತ್ತು ನಿಮ್ಮ ಟಾರ್ಗೆಟ್ ಕೂಡ ಈಸಿಯಾಗಿ ಅಚೀವ್ ಮಾಡ್ಬೋದು. ಆಲ್ ರೈಟ್, ಸೊ ಕ್ವಶನ್ಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಥರ್ಡ್ ಮೇನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಇದೆ. ಸೊ ಇಲ್ಲಿ ಬರೆದಿಲ್ಲ ಅವರು. ಸೊ 8 ಕ್ವಶನ್ಸ್, ಪ್ರತಿ ಕ್ವಶನ್ಗೆ 2 ಅಂಕ, ಸೊ ಟೋಟಲ್ ಆಗಿ 16 ಮಾರ್ಕ್ಸ್ ಇರುತ್ತೆ. ಆಲ್ ರೈಟ್, ಸೊ ಒಂದನೇ ಕ್ವಶನ್ ಏನಿದೆ ಅಂದರೆ 17th ಒನ್, ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5,9,13 ... ಈಸ್ 85. ಸೊ ಮುಂದೆ ಹೋಗಿ ಎಷ್ಟನೇ ಟರ್ಮ್ 85 ಆಗುತ್ತೆ ಅಂತ ಕೇಳ್ತಿದ್ದಾರೆ. ವೆರಿ ಸ್ಟ್ಯಾಂಡರ್ಡೈಸ್ ಕ್ವಶನ್ಸ್. ಫಸ್ಟ್ ಟರ್ಮ್ ಏನಿದೆ 5 ಇದೆ, ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿತೀರಾ, 9 - 5 ಅಂಥೇಳಿ 4 ಅಂಥೇಳಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲೇನು ಟರ್ಮ್ ಇದೆಯಲ್ಲ 85 ಇದೆಯಲ್ಲ, ಸೊ ಈ 85ಅನ್ನು AN ಅಂತ ಅಂದ್ಕೊಳ್ಬೋದು ನೀವು. ಸೊ AN ಈಸ್ ಈಕ್ವಲ್ ಟು ಏನಂತ ಅಂದ್ಕೊಳ್ಳಿ, 85 ಅಂದ್ಕೊಳ್ಳಿ. ಸೊ nth ಟರ್ಮ್ ಅಂತ ಅಂದ್ಕೊಂಡಾದ್ಮೇಲೆ AN ಅಂದರೆ ಫಾರ್ಮುಲಾ ಏನಾಗುತ್ತೆ, A + n - 1 × D ಈಸ್ ಈಕ್ವಲ್ ಟು 85 ಆಗ್ತಾ ಇದೆ. ಆಮೇಲೆ A ಅಂದರೆ 5 ಇದೆ, ಅದಂತೂ ಗೊತ್ತಿದೆ ನಿಮಗೆ, ಪ್ಲಸ್ n - 1 × D ಅಂದರೆ 4 ಆಗುತ್ತೆ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 85. ಆಲ್ ರೈಟ್, ಸೊ ಆಮೇಲೆ 5ಅನ್ನು ಆ್ಯಸ್ ಯೂಶುವಲ್ ಆಗಿ ಬರೆಯೋಣ. ಪ್ಲಸ್ ನೆಕ್ಸ್ಟ್ n × 4 ಅಂದರೆ 4n ಬರೀರಿ, -1 × 4 ಅಂದರೆ -4 ಬರೀರಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 85 ಆಗ್ತಾ ಇದೆ. ಸೊ ಇಲ್ಲಿ 5 - 4 ಅಂದರೆ 1 ಬರುತ್ತೆ. ಸೊ 1 + 4n ಈಸ್ ಈಕ್ವಲ್ ಟು 85 ಆಗುತ್ತೆ. ಸೊ ಆಮೇಲೆ 1ಅನ್ನು ಆ ಕಡೆ ಕಳಿಸಿ. ಸೊ 4n ಈಸ್ ಈಕ್ವಲ್ ಟು 85 - 1. ಸೊ ಅದಾದಮೇಲೆ 4n ಈಸ್ ಈಕ್ವಲ್ ಟು ನಮಗೆ 84 ಬರ್ತಾ ಇದೆ. ಆಲ್ ರೈಟ್, ಸೊ n ಈಸ್ ಈಕ್ವಲ್ ಟು ವಿ ಗೆಟ್ 84 / 4, ದಟ್ ಈಸ್ 4 1s, 4 2s ಆ್ಯಂಡ್ 4 1s. ಸೊ n ಈಸ್ ಈಕ್ವಲ್ ಟು ಏನು ಬಂದಿದೆ, 21 ಬಂದಿದೆ. ಸೊ ಅದ್ರ ಸಲುವಾಗಿ ಬರೀರಿ, ದೇರ್ ಫೋರ್ 21st ಟರ್ಮ್ ಈಸ್ 85 ತಾನೇ ಅದು. ಆಲ್ ರೈಟ್, ಸೊ ಇಷ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವೆರಿ ಸ್ಟ್ಯಾಂಡರ್ಡೈಸ್ ಕ್ವಶನ್. ಈ ರೀತಿ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ತುಂಬ ಇದೆ. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗೋಣ. ಫೈಂಡ್ ದ ಸಮ್ ಆಫ್ 2 + 7 + 12 ... ಅಪ್ ಟು 11 ಟರ್ಮ್ಸ್ ಅಂತ ಹೇಳಿದೆ. ಒಂದು ಆಪ್ಷನ್ ಕೂಡ ಇದೆ, ಆಪ್ಷನ್ ಕ್ವಶನ್ ಆಮೇಲೆ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಟರ್ಮ್ ಏನಿದೆ ಹೇಳಿ ನೋಡೋಣ, A ಈಸ್ ಈಕ್ವಲ್ ಟು 2 ಇದೆ. ಆಮೇಲೆ ಕಾಮನ್ ಡಿಫ್ರೆನ್ಸ್ ಏನಿದೆ ಹೇಳಿ, 2 ಇಂದ 7ಗೆ ಬಂದಿದ್ದಾರೆ ಅಂದರೆ 5 ಕಾಮನ್ ಡಿಫ್ರೆನ್ಸ್ ಇದೆ. ಹೆಂಗೆ ಬರುತ್ತೆ, 7 - 2 ಈಸ್ ಈಕ್ವಲ್ ಟು 5 ಇದೆ. ಆಮೇಲೆ ಏನು ಕೇಳ್ತಿದ್ದಾರೆ ಅವರು, ಸಮ್ ಅಪ್ ಟು 11 ಟರ್ಮ್ಸ್ ಅಂತಿದ್ದಾರೆ. ಸೊ ಅಂದರೆ S11 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ತಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತಲ್ಲ, ಸೊ ಏನು ಫಾರ್ಮುಲಾ ಅದು, Sn ಈಸ್ ಈಕ್ವಲ್ ಟು n/2 ಬ್ರ್ಯಾಕೆಟ್ 2a + n - 1 × D ಅಂತ ಫಾರ್ಮುಲಾ ಇದೆ. ಸೊ ನಮಗೆ ಬೇಕಾಗಿದ್ದು S11. ಸೊ S11 ಈಸ್ ಈಕ್ವಲ್ ಟು 11/2 ಬ್ರ್ಯಾಕೆಟ್ ಮುಂದೆ 2 × A ಅಂದರೆ ಏನಿದೆ, ಮತ್ತು 2 ಇದೆ, ಪ್ಲಸ್ n ಅಂದರೆ 11 ಇದೆ, 11 - 1 × D ಅಂದರೆ 5 ಅಂತ ಗೊತ್ತಿದೆ. ಸೊ ಎಲ್ಲ ಗೊತ್ತಾಗಿದೆ ಅಂದಮೇಲೆ ಆರಾಮಾಗಿ ಆನ್ಸರ್ ಬರುತ್ತೆ. ಇದು 11/2 ಬ್ರ್ಯಾಕೆಟ್ 2 × 2 ಅಂದರೆ 4 ಆಗುತ್ತೆ, ಪ್ಲಸ್ 11 - 1 ಅಂದರೆ 10 ಆಗುತ್ತೆ. ಸೊ 10 × 5 ಆಯ್ತು ಇದು. ಅದಾದಮೇಲೆ 11/2 ಬ್ರ್ಯಾಕೆಟ್ 4 ಬಂದಿದೆ, ಪ್ಲಸ್ 10 × 5 ಅಂದರೆ 50 ಆಗ್ತಾಯಿದೆ. ಆಲ್ ರೈಟ್, ಸೊ 11/2 ಬ್ರ್ಯಾಕೆಟ್ 4 × 50 ಅಂದರೆ 54 ಆಗುತ್ತಿದ್ದು. ಸೊ 2 1s 2 27s. ನೆಕ್ಸ್ಟ್ 11 × 27ಅನ್ನು ಮಾಡ್ಬೋದು. 11 7s 77, 7 ಇಸ್ ದ ಕ್ಯಾರಿ. 11 2s 22, 22 + 7 ಅಂದರೆ 29 ಆಗುತ್ತೆ. ಆಲ್ ರೈಟ್, ಸೊ ದಿಸ್ ಈಸ್ ದ ಸಮ್ ಆಫ್ ಫಸ್ಟ್ 11 ಟರ್ಮ್ಸ್ ಆಫ್ ದಿಸ್ AP, ದಟ್ ಈಸ್ 297. ಆಲ್ ರೈಟ್, ಸೊ ಡೈರೆಕ್ಟ್ ಫಾರ್ಮುಲಾ ಬೇಸ್ ಮೇಲಿದೆ. ಸೊ ಇದು ಡೆಫಿನೆಟಾಗಿ ಬರುವಂಥ ಕ್ವಶನ್, ಇದು 100% ಚಾನ್ಸ್ ಇದೆ, ಪ್ರಾಕ್ಟೀಸ್ ಮಾಡಿ.
ಆಮೇಲೆ ಮುಂದೆ ಆಪ್ಷನ್ ಕ್ವಶನ್ ಇದೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 3 ಅಂತ ಕೇಳ್ತಿದ್ದಾರೆ. ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 3 ಅಂದರೆ ಗೊತ್ತಲ್ಲ ನಿಮಗೆ, ಏನೇನು ಹೇಳಿ. ಫಸ್ಟ್ 10 ಮಲ್ಟಿಪಲ್ಸ್ ಆಫ್ 3 ಅಂದರೆ 3, 6, 9, 12 ಎಲ್ಲಿವರೆಗೂ ಇರುತ್ತೆ, ಅಪ್ ಟು 30 10 ಮಲ್ಟಿಪಲ್ಸ್ ಅಂದಿದ್ದಾರೆ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಮಾಡ್ಬೋದು ಇದನ್ನು. ಸೊ ಏನಾಗುತ್ತೆ ಹೇಳಿ, ಡೈರೆಕ್ಟಾಗಿ ಕೂಡ ಇದನ್ನು ನಾವು ಮಾಡಿಬಿಡ್ಬೋದು. 10 ಟರ್ಮ್ಸ್ ಅಂತ ಇದೆಯಲ್ಲ, ಸೊ n ಈಸ್ ಈಕ್ವಲ್ ಟು 10 ಇದೆಯಲ್ಲ ಇಲ್ಲಿ. ಸೊ ಈಗ ಸಮ್ ಆಫ್ 10 ಟರ್ಮ್ಸ್ ಅಂತಿದ್ದಾರೆ. ಸೊ Sn ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, n/2 ಬ್ರಾಕೆಟ್ a+l ಅಂತ ಬಳಸ್ಕೊಳ್ಬೋದಾ ಫಾರ್ಮುಲಾನ ನಾವು. ಯಾಕಂದರೆ ಲಾಸ್ಟ್ ಟರ್ಮ್ ಗೊತ್ತಿದೆ ನಮಗೆ, ಫಸ್ಟ್ ಟರ್ಮ್ ಗೊತ್ತಿದೆ, ಲಾಸ್ಟ್ ಟರ್ಮ್ ಗೊತ್ತಿದೆ, ಅದಕ್ಕೆ ಈ ಫಾರ್ಮುಲಾನ ಬಳಸ್ಬೋದು, ಇನ್ನೂ ಈಸಿ ಆಗುತ್ತೆ ನಮಗೆ. ಸೊ ಅದ್ರ ಸಲುವಾಗಿ ಸೊ S10 ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 10/2 ಬ್ರಾಕೆಟ್ ಎ ಅಂದರೆ ಏನಿದೆ, ಎ ಅಂದರೆ 3 ಇದೆ, ಬೇಕಾದರೆ ಅದನ್ನು ಬರ್ಕೊಳ್ಳಿ ಇಲ್ಲಿ, ಎ ಈಸ್ ಈಕ್ವಲ್ ಟು 3 ಅಂತ ಹೇಳಿ. ಆಮೇಲೆ ಪ್ಲಸ್ ಲಾಸ್ಟ್ ಟರ್ಮ್ ಏನಿದೆ 30 ಇದೆ. ಸೊ ಈ ರೀತಿಯಾಗಿ ಮಾಡಿ ಇದನ್ನು. ಸೊ S10 ಈಸ್ ಈಕ್ವಲ್ ಟು ಏನಾಗುತ್ತೆ, 10/2 ಬ್ರಾಕೆಟ್. ಸೊ 3 × 30 ಅಂದರೆ ಏನಾಗುತ್ತೆ, 3 + 30 ಅಂದರೆ ಏನಾಗುತ್ತೆ, ಇದು 33 ಆಗುತ್ತೆ. ಆಲ್ ರೈಟ್. ಸೊ S10 ಈಸ್ ಈಕ್ವಲ್ ಟು ಮಾಡಿ 10 × 33 ಅಂದರೆ 330 ಆಗುತ್ತೆ, /2 ಇರಲಿ. 2 1s 2 1s, ನೆಕ್ಸ್ಟ್ ಇಲ್ಲಿ ಕೂಡ 1 ಕ್ಯಾರಿ, 2 6, 1 is a ಕ್ಯಾರಿ, 5s. ಸೊ ಸಮ್ ಆಫ್ ದಿಸ್ 10 ಟರ್ಮ್ಸ್ ಈಸ್ 165. ಆಲ್ ರೈಟ್, ಗೊತ್ತಾಗ್ತಿದೆಯಾ ಏನು ಮಾಡಿದ್ದೀನಿ ಅಂಥೇಳಿ. ಇಲ್ಲಿ n/2 ಬ್ರಾಕೆಟ್ a+l, ಯಾಕಂದರೆ ಲಾಸ್ಟ್ ಟರ್ಮ್ ಗೊತ್ತಿದೆ. ಸೊ 10/2 ಬ್ರಾಕೆಟ್ a ಅಂದರೆ 3 ಇದೆ, l ಅಂದರೆ 30 ಇದೆ, ಮತ್ತು ಕ್ಯಾಲ್ಕುಲೇಷನ್ನ ಮಾಡಿರುವಂಥದ್ದು. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಸಾಲ್ವ್ 3x + y ಈಸ್ ಈಕ್ವಲ್ ಟು 7, x - y ಈಸ್ ಈಕ್ವಲ್ ಟು 1. ಯಾವುದೇ ಮೆಥಡ್ ಅಂತ ಹೇಳಿಲ್ಲ ನಾವು, ಅಫ್ಕೋರ್ಸ್ ಎಲಿಮಿನೇಷನ್ ಮೆಥಡನ್ನು ಮಾಡ್ತೀವಿ. 3x + y ಈಸ್ ಈಕ್ವಲ್ ಟು 7 ಇದೆ, x - y ಈಸ್ ಈಕ್ವಲ್ ಟು 1 ಇದೆ. ಸೊ ಇಲ್ಲಿ y +y - y ಕ್ಯಾನ್ಸಲ್ ಆಗಿ 3x + x ಅಂದರೆ 4x ಈಸ್ ಈಕ್ವಲ್ ಟು 8 ಆಗುತ್ತೆ. ಸೊ ಇದಾದಮೇಲೆ x ಈಸ್ ಈಕ್ವಲ್ ಟು 8/4 ಅಂದರೆ 4 1s 4 2s ಅಂತ ಕ್ಯಾನ್ಸಲ್ ಆಗಿ x ಈಸ್ ಈಕ್ವಲ್ ಟು 2 ಬರ್ತಾ ಇದೆ. ಆಲ್ ರೈಟ್. ಸೊ ಇಲ್ಲಿರೋದಕ್ಕೆ ಈಕ್ವೇಷನ್ ನಂಬರ್ 1 ಅನ್ನಿ, ಇಲ್ಲಿರೋದಕ್ಕೆ ಈಕ್ವೇಷನ್ ನಂಬರ್ 2 ಅನ್ನಿ, ಇಲ್ಲಿ ಬಂದಿರೋದಕ್ಕೆ ಈಕ್ವೇಷನ್ ನಂಬರ್ 3 ಅನ್ನಿ. ಆಮೇಲೆ ಪುಟ್ ದಿಸ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ಯಾಕಂದರೆ ಈಕ್ವೇಷನ್ ನಂಬರ್ 2 ಸಿಂಪಲ್ ಇದೆ ನೋಡಿ, ಮತ್ತು ಈಕ್ವೇಷನ್ 1ಅಲ್ಲಿ 3x ಎಲ್ಲ ಬರ್ತಾ ಇದೆ, ಅದಕ್ಕೋಸ್ಕರ ಈಕ್ವೇಷನ್ ನಂಬರ್ 2 ಅಲ್ಲಿಡಿ. ಈಕ್ವೇಷನ್ ನಂಬರ್ 2 ಏನು ಹೇಳ್ತಾ ಇದೆ, ಈಕ್ವೇಷನ್ ನಂಬರ್ 2 ಹೇಳ್ತಾ ಇರೋದು x - y ಈಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದೆ. x - y ಈಸ್ ಈಕ್ವಲ್ ಟು 1. ಸೊ x ಅಂದರೆ 2 ಆಗುತ್ತೆ, 2 - y ಈಸ್ ಈಕ್ವಲ್ ಟು 1. -y ಆ ಕಡೆ ತೊಗೊಂಡೋಗಿ 2 ಇಲ್ಲೇ ಇರಲಿ, ಇದನ್ನು ಈ ಕಡೆ 1 ಈ ಕಡೆ ತಂದರೆ -y ಆಗ್ತಾ ಇದೆ, ಈಸ್ ಈಕ್ವಲ್ ಟು y ಆಯಿತು. ಸೊ y ಈಸ್ ಈಕ್ವಲ್ ಟು ಬರುವಂಥದ್ದು ಆನ್ಸರ್ 1. ಸೊ ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಆರಾಮಾಗಿ ನಿಮಗೆ ಸಿಗುತ್ತೆ. ಮುಂದಿನ ಕ್ವಶನ್ಗೆ ನೋಡೋಣ. ಫೈಂಡ್ ದ ರೂಟ್ಸ್ ಆಫ್ x² + x - 12 ಈಕ್ವಲ್ ಟು 0 ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಕ್ವಾಡ್ರಾಟಿಕ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇದ್ರದ್ದು ಏನು ಕಂಡುಹಿಡಿ ಅಂತಿದ್ದಾರೆ, ನಮಗೆ ರೂಟ್ಸನ್ನು ಕಂಡುಹಿಡಿ ಅಂತಿದ್ದಾರೆ. ಸೊ ಇದು ಗೊತ್ತಲ್ಲ ನಿಮಗೆ, x² + x - 12 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀರಾ. ಇದನ್ನು ಯಾರ ಜೊತೆ ಕಂಪೇರ್ ಮಾಡ್ತೀರಾ, ax² + bx + c ಈಸ್ ಈಕ್ವಲ್ ಟು 0 ಜೊತೆ ಕಂಪೇರ್ ಮಾಡ್ತೀರಾ. ವಿಡಿಯೋನ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿ ಇದನ್ನು, ಆಮೇಲೆ ಕಂಪೇರ್ ಮಾಡ್ಕೊಳ್ಳಿ ಆನ್ಸರನ್ನು. a ಅಂದರೆ 1 ಇದೆ, b ಅಂದರೆ 1 ಇದೆ, c ಅಂದರೆ -12 ಇದೆ. ನೋಡ್ಕೊಳ್ಳಿ ಇನ್ನೊಂದು ಸರಿ, x² + x - 12 ಇದೆ. ಓಕೆ, ಆಲ್ ರೈಟ್. a ಅಂದರೆ 1, b ಅಂದರೆ 1, c ಅಂದರೆ -12. ಸೊ ಇನ್ನು ಡೈರೆಕ್ಟ್ ಫಾರ್ಮುಲಾನ ಹಚ್ತೀರಾ. ಫಾರ್ಮುಲಾ ಏನಿದೆ ಅದು, x ಈಸ್ ಈಕ್ವಲ್ ಟು -b ± √b² - 4ac /2a ಅಂತ ಇದೆ. ಆಲ್ ರೈಟ್. ಸೊ -b ಅಂದರೆ ಏನಾಗುತ್ತೆ ಈಗ, -1 ± √b² ಅಂದರೆ 1² -4 × a ಅಂದರೆ 1 ಇದೆ, ಆಮೇಲೆ c ಅಂದರೆ -12 ಇದೆ. ಆಲ್ ರೈಟ್. /2a ಅಂದರೆ 2 × 1 ಆಗುತ್ತೆ. ಸೊ ಎಲ್ಲ ಸೇರಿಕೊಂಡು -1 ± √1² ಅಂದರೆ 1 ಆಯಿತು, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗ್ತಾ ಇದೆ. 12 4s 48. ಆಲ್ ರೈಟ್. ದೆನ್ /2. ಸೊ ಮುಂದೆ ಹೋಗಿ -1 ± √49 /2 ಆಗ್ತಾ ಇದೆ. ಸೊ ಟೋಟಲ್ ಆಗಿ ನೀವು ಮಾಡಿದಾಗ ಇದನ್ನು -1 ± √49 ಅಂದರೆ 7 ಆಗ್ತಾ ಇದೆ, /2 ಆಗಿದೆ. ಸೊ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಈಗ, -1 + 7 /2 ಆರ್ -1 - 7 /2. ಸೊ ಎರಡೂ ರೀತಿ ಈಗ ನೀವು ಮಾಡ್ಬೋದು. ಸೊ -1 + 7 ಅಂದರೆ 6 ಆಗ್ತಾ ಇದೆ, 6/2 ಆರ್ -1 - 7 ಅಂದರೆ -8/2 ಆಗಿದೆ. 2 1s 2 3s 2 1s 2 4s. ಸೊ ಅದ್ರ ಸಲುವಾಗಿ 3 ಬರ್ಬೋದು ಅಥವಾ -4 ಬರ್ಬೋದು. ಸೊ x = 3 ಆರ್ -4 ಯಾವುದಾದ್ರೂ ಆನ್ಸರ್ ನಡೆಯುತ್ತೆ. ಆಲ್ ರೈಟ್. ಸೊ ಇನ್ನೊಂದು ಆಪ್ಷನ್ ಕ್ವಶನ್ ಕೊಟ್ಟಿದ್ರು ಇಲ್ಲಿ. ಸೊ ಆಪ್ಷನ್ ಕ್ವಶನ್ ಏನು ಹೇಳ್ತಾ ಇದೆ ಇಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ k ಇಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಇದನ್ನು ಕ್ವಶನನ್ನು ಕೆಳಗಡೆನೇ ತೊಗೊಂಡ್ಬಿಡೋಣ, ಅಂದರೆ ನಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ. ಯಾಕಂದರೆ ಇಲ್ಲಾಂದರೆ ಮೇಲೆ ಹೋಗಿ ಮತ್ತೆ ಈಕ್ವೇಷನ್ನ ಬರ್ಕೊಳ್ಬೇಕು.
ನಾನು ಕ್ವಶನ್ ಒಂದೊಂದು ಸಪ್ರೇಟ್ ಮಾಡಿರ್ತೀನಿ, ಒಂದೊಂದು ಮಾಡಿರೋದಿಲ್ಲ. ಆಲ್ ರೈಟ್, ನೋ ಪ್ರಾಬ್ಲಮ್. ಸೊ ಇಲ್ಲಿದೆ ನೋಡಿ ಕ್ವಶನ್ ಏನಿದೆ ಅಂಥೇಳಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0 ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಈ ಇಕ್ವೇಷನನ್ನು ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನು ಯಾರ ಜೊತೆ ಕಂಪೇರ್ ಮಾಡ್ತೀರಾ? ಇದನ್ನು ಕಂಪೇರ್ ಮಾಡಿದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಜೊತೆ ಕಂಪೇರ್ ಮಾಡಿದ್ರೆ ಎ ಈಸ್ ಈಕ್ವಲ್ ಟು 1 ಇದೆ, ಬಿ ಈಸ್ ಈಕ್ವಲ್ ಟು ಮೈನಸ್ ಕೆ ಇದೆ, ಸಿ ಈಸ್ ಈಕ್ವಲ್ ಟು 8 ಇದೆ. ಆಲ್ ರೈಟ್. ಸೊ ನಿಮಗೆ ಈಕ್ವಲ್ ರೂಟ್ಸ್ ಇರ್ತಾ ಇದ್ದರೆ, ಈಕ್ವಲ್ ರೂಟ್ಸ್ ಅಂದರೆ ಮೀನಿಂಗ್ ಏನು ಹೇಳಿ? ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು ಏನಿರಬೇಕು? 0 ಇರಬೇಕು. ಇದೇ ತಾನೇ ಕಂಡೀಷನ್ ನಮಗೆ. ಇನ್ನು ಡಿಟರ್ಮಿನೆಂಟ್ ವ್ಯಾಲ್ಯೂ ಗೊತ್ತಲ್ಲ ನಮಗೆ. ಡಿಟರ್ಮಿನೆಂಟ್ ಅಂದರೆ ಏನು ಹೇಳಿ? ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು ಏನು ಬರಬೇಕು? 0 ಬರಬೇಕು. ಸೊ ಬಿ ಅಂದರೆ ಮೈನಸ್ ಕೆ ಇದೆ, ಮೈನಸ್ ಕೆ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1 ಇದೆ, ಸಿ ಅಂದರೆ 8 ಇದೆ, ದಟ್ ಈಸ್ ಈಕ್ವಲ್ ಟು 0. ಮೈನಸ್ ಕೆ ಹೋಲ್ ಸ್ಕ್ವೇರ್ ಅಂದರೆ ಕೆ ಸ್ಕ್ವೇರ್ ಆಗುತ್ತೆ. ಆಮೇಲೆ ಮೈನಸ್ ಇದೆ ಇಲ್ಲಿ, 4 ಇಂಟು 1 ಅಂದರೆ 4 8 32 ಆಗ್ತಾಯಿದೆ, ಈಸ್ ಈಕ್ವಲ್ ಟು 0. ಸೊ ಆಮೇಲೆ ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 32 ಆಯಿತು. ಸೊ ಕೆ ಈಸ್ ಈಕ್ವಲ್ ಟು ಅಂಡರ್ ರೂಟ್ 32. ಆಲ್ ರೈಟ್. ಸೊ ಅಂಡರ್ ರೂಟ್ 32ನ ಯಾವ ರೀತಿಯಾಗಿ ಬರೀಬೋದು? ಅಂಡರ್ ರೂಟ್ 16 ಇಂಟು 2 ಅಂತ ಬರೀಬೋದು, ಯಾಕಂದರೆ ನಿಯರೆಸ್ಟ್ ಸ್ಕ್ವೇರ್ 16 ಇದೆ. ಸೊ ಅದರ ಸಲುವಾಗಿ ಕೆ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ? ಅಂಡರ್ ರೂಟ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ ಅಂತ ಬರೀಬೋದು. ರೂಟ್ 16 ಅಂದರೆ 4 ಆಗುತ್ತೆ, ಆಮೇಲೆ ಆ್ಯಸ್ ಯೂಶುವಲ್ ಆಗಿ ರೂಟ್ 2 ಉಳಿಯುತ್ತೆ. ಸೊ ಆನ್ಸರ್ ಬಂದಿರುವಂಥದ್ದು ಪ್ಲಸ್ ಆರ್ ಮೈನಸ್ 4 ರೂಟ್ 2. ಸ್ವಲ್ಪ ಅಬ್ಸರ್ವ್ ಮಾಡಿ ಇದನ್ನು ಇನ್ನೊಂದು ಸರಿ. ಸೊ ಇಲ್ಲಿ ರೂಟ್ ಹಾಕಿದ್ದೀವಿ ಅಂದರೆ ಪ್ಲಸ್ ಆರ್ ಮೈನಸ್ 2 ಇರಲೇಬೇಕು. ಸೊ ರೂಟ್ 16 ಅಂದರೆ 4 ಆಗ್ತಾ ಇದೆ, ರೂಟ್ 2 ಆ್ಯಸ್ ಯೂಶುವಲ್ ಆಗಿ ಉಳಿತಾ ಇದೆ ಇಲ್ಲಿ. ಆಲ್ ರೈಟ್. ಸೊ ಇದು ಕೂಡ ನಿಮಗೆ ಕನ್ಫರ್ಮ್ ಆಯಿತು. ಇದು ಡೆಫಿನೆಟ್ಲಿ ಫಿಕ್ಸ್ಡ್ ಕ್ವಶನ್ಸ್ ಇವೆರಡು. ಇದು ಬರುತ್ತೆ, ಇದು ಬರುತ್ತೆ. 2+2 ಇದು 2 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಇದು. ಆಮೇಲೆ ಇದು ಕೂಡ 2 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ. ಇನ್ನು ಮುಂದಿನ ಕ್ವಶನ್ಗೆ ಹೋಗೋಣ. ಇಂಟ್ರೆಸ್ಟಿಂಗ್ ಇದೆ, ಇದು ಡಿಫ್ರೆಂಟ್ ಆಗಿದೆ ಒಂಥರ. ಎ 140 ಮೀಟರ್ ಲಾಂಗ್ ಬ್ರಿಡ್ಜ್ ಅಕ್ರಾಸ್ ಎ ರಿವರ್, ಅಂದರೆ ಇಲ್ಲಿದೆ ನೋಡಿ ಬ್ರಿಡ್ಜ್ 140 ಮೀಟರ್ ಲಾಂಗ್ ಇದೆ. ಸೊ ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ವಿತ್ ದ ರಿವರ್ ಬ್ಯಾಂಕ್ ಎ ಬಿ. ಸೊ ರಿವರ್ ಬ್ಯಾಂಕ್ ಅಂದರೆ ಇದು ದಡ, ಇದು ನದಿದು. ಸೊ ಇಲ್ಲಿ ಬಂದು ಏನು ಮಾಡ್ತಾ ಇದೆ ಅಂದರೆ ಈ ಬ್ರಿಡ್ಜ್ ಇದೆಲ್ಲ 30 ಡಿಗ್ರಿ ಮಾಡ್ತಾ ಇದೆ ಆ್ಯಂಗಲ್, ಆ್ಯಸ್ ಶೋನ್ ಇನ್ ದ ಫಿಗರ್ ಅಂದಿದ್ದಾರೆ. ಫೈಂಡ್ ವಿಡ್ತ್ ಆಫ್ ದ ರಿವರ್. ಸೊ ವಿಡ್ತ್ ಆಫ್ ದ ರಿವರ್ ಅಂದರೆ ಯಾವುದು? ಇದೆ ತಾನೇ ವಿಡ್ತ್ ಆಫ್ ದ ರಿವರ್ ಅಂದರೆ. ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಬಂದರೆ ಇದೇ ವಿಡ್ತ್ ಆಫ್ ದ ರಿವರ್. ಸೊ ಇದಕ್ಕೇನಂತ ಕರೀರಿ? XY ಅಂತ ಹೆಸರು ಕೊಡಿ ಇದಕ್ಕೆ. ಆಲ್ ರೈಟ್. ಸೊ ಈ ರೀತಿಯಾಗಿ XY ಅಂತ ಹೆಸರು ಕೊಟ್ಟರೆ ವಿಡ್ತ್ ನೀವೇನಾದ್ರು ಚೆಕ್ ಮಾಡಿದ್ರೆ ಇದು ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. ನೀವು ವಿಡ್ತ್ ಎಲ್ಲ ಈ ರೀತಿಯಾಗಿ ಅಳಿಯೋಕ್ಕೆ ಬರೋದಿಲ್ಲ. ನೋಡಿ, ನೀವೇನಾದ್ರು ವಿಡ್ತ್ ಅಳಿಬೇಕಾಗಿದ್ದರೆ ಹಿಂಗೆ ಅಳಿಬೇಕು. ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲಿಗೇ ಹೋಗಬೇಕು, ಇಲ್ಲಿಂದ ಇಲ್ಲಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಅಥವಾ ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಹಿಂಗೆ ಸ್ಟ್ರೇಟೇ ಬರಬೇಕು ನೀವು. ಹೀಗೆಲ್ಲ ಹೋಗೋಕ್ಕೆ ಬರೋದಿಲ್ಲ. ಸೊ ಇದೆಲ್ಲ ವಿಡ್ತ್ ಆಗೋದಿಲ್ಲ ಇದು. ಹೌದಾ? ಸೊ ಇಷ್ಟು ರೀತಿಯಾಗಿ ಮಾಡಿದ್ರೆ ಇಲ್ಲಿ 90 ಡಿಗ್ರಿ ಇದೆ. ಇನ್ನು ಆರಾಮಾಗಿ ಅಪ್ಲೈ ಮಾಡ್ಬೋದಲ್ಲ. ಯಾವ ಟ್ರ್ಯಾಂಗಲ್ ಹೇಳಿ ನೋಡೋಣ? ಇನ್ ರೈಟ್ ಟ್ರ್ಯಾಂಗಲ್ AXY. ಸೊ ಇಲ್ಲಿ XY ಅನ್ನೋಂಥದ್ದು ವಿಡ್ತ್ ಅಂತ ಮೆನ್ಷನ್ ಮಾಡಿಬಿಡಿ. XY ಅನ್ನೋವಂಥದ್ದು ಏನಿದು? ವಿಡ್ತ್ ಆಫ್ ರಿವರ್ ಇದೆ. ಸೊ ಅದನ್ನೇ ಕಂಡುಹಿಡಿಬೇಕು. ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಈಗ ಮಾಡಿ, ಯಾವುದಿದು? AXYಯಲ್ಲಿ ಸೊ ವೈ ಏನಿದೆ ಇದು 90 ಡಿಗ್ರಿ ಇದೆ. ನೀವು ಏನು ಅಪ್ಲೈ ಮಾಡ್ತೀರಂದರೆ ಈಗ sin 30 ಅಪ್ಲೈ ಮಾಡಿ. ಆಲ್ ರೈಟ್. ಸೊ sin 30ಯನ್ನು ಅಪ್ಲೈ ಮಾಡಿದ್ರೆ ನೋಡಿ, ಇಲ್ಲಿ sin 30 ಅಂದರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಆಗುತ್ತೆ. ಅಪೋಸಿಟ್ ಅಂದರೆ ಏನಿದೆ? XY ಇದೆ, ಡಿವೈಡೆಡ್ ಬೈ ಹೈಪೋಟನಸ್ ಅಂದರೆ AX ಇದೆ. AX ವ್ಯಾಲ್ಯೂ ನಿಮಗೆ ಗೊತ್ತೇ ಇದೆ. AX ವ್ಯಾಲ್ಯೂ ಎಷ್ಟಿದೆ? ಇದು 140 ಇದೆ. ಹೌದಾ? ಸೊ sin 30 ಅಂದರೆ ಏನಾಗುತ್ತೆ? ಇದು 1/2 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು XY ಅಂದರೆ ಗೊತ್ತಿಲ್ಲ, ಡಿವೈಡೆಡ್ ಬೈ AX ಅಂದರೆ 140 ಆಗುತ್ತೆ. ಸೊ XY ಇಲ್ಲೇ ಇರಲಿ, ಅಲ್ಲೇ ಇರಲಿ XY. ಆಮೇಲೆ ಈ 140ನ ಆ ಕಡೆ ಕಳಿಸಿದ್ರೆ 140 ಡಿವೈಡೆಡ್ ಬೈ 2 ಆ್ಯಸ್ ಯೂಶುವಲ್ ಆಗಿ ಇಲ್ಲಿ 2 ಉಳಿಯುತ್ತೆ. 140 ಇಲ್ಲಿ ಮೇಲ್ಗಡೆ ಹೋಗಿ ಈ ರೀತಿಯಾಗಿ ಆಗುತ್ತೆ. 2 1s 270s. ಅದ್ರ ಸಲುವಾಗಿ XY ಈಸ್ ಈಕ್ವಲ್ ಟು 70 ಮೀಟರ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ನೀವು ಆನ್ಸರನ್ನು ಬರೀಬೋದು. ಏನಂತ ಬರೀತೀರಾ? ದೇರ್ ಫೋರ್ ವಿಡ್ತ್ ಆಫ್ ದಿ ರಿವರ್ ಈಸ್ ಈಕ್ವಲ್ ಟು XY ಈಸ್ ಈಕ್ವಲ್ ಟು 70 ಮೀಟರ್ ಅಂತ ಬರೀಬೋದು. ಆಲ್ ರೈಟ್. ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ಸ್ವಲ್ಪ ಅಬ್ಸರ್ವ್ ಮಾಡಿ ಇನ್ನೊಂದು ಸರಿ ಇದನ್ನು. ಸೊ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ಈ ರೀತಿಯಾಗಿ ನಿಮಗೆ ಅನಲೈಸ್ ಮಾಡೋಕ್ಕೆ ಬರಬೇಕು. ಈ ರೀತಿ ಕ್ವಶನ್ಗಳು ತುಂಬ ರೇರ್, ಬಟ್ ಬಂದರೂ ಕೂಡ ನಿಮಗೆ ಐಡಿಯಾ ಗೊತ್ತಿರಬೇಕು ಯಾವ ರೀತಿಯಾಗಿ ಅಂಥೇಳಿ. ನೆಕ್ಸ್ಟ್ ಹೋಗೋಣ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2, 3 ಆ್ಯಂಡ್ 10, 9. ಸೊ ಒಂದು ಪಾಯಿಂಟ್ ಇದೆ ಇಲ್ಲಿ A ಅಂಥೇಳಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ B ಅಂಥೇಳಿ. ಸೊ ಇದು 2, 3 ಆಗಿದೆ. ಇಲ್ಲಿರುವಂಥದ್ದು 10, 9 ಆಗಿದೆ. ಸೊ ಇದಕ್ಕೆ x1, y1 ಅಂತ ಬರೀರಿ. ಇದಕ್ಕೆ x2, y2 ಅಂತ ಬರೀರಿ. ಆಮೇಲೆ ಡಿಸ್ಟೆನ್ಸ್ ಕಂಡುಹಿಡಿಯೋದು ಗೊತ್ತಿದೆಯಲ್ಲ ನಿಮಗೆ. AB ಈಸ್ ಈಕ್ವಲ್ ಟು ಅಂಡರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್. ಡೈರೆಕ್ಟಾಗಿ ಕೂಡ ಮಾಡ್ಬೋದು, ಬಟ್ ಚಿಕ್ಕ ಪ್ರಾಬ್ಲಮ್ ಇರೋದ್ರಿಂದ ನಾನು ಫಾರ್ಮುಲಾ ಕೂಡ ಬರೀತಾ ಇದ್ದೀನಿ. ಇದು ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಲೇಬೇಕು ಎಲ್ರಿಗೂ.
ಅಂಡರ್ ರೂಟ್ x2 ಮೈನಸ್ x1 ಅಂದರೆ ಏನಾಗುತ್ತೆ ಹೇಳಿ 10 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂದರೆ 9 - 3 ಹೋಲ್ ಸ್ಕ್ವೇರ್. ಆಲ್ ರೈಟ್, 10 - 2 ಅಂದರೆ ಏನಾಗುತ್ತೆ ಇದು 8 ಸ್ಕ್ವೇರ್ ಆಯಿತು, ಪ್ಲಸ್ 9 - 3 ಅಂದರೆ 6 ಸ್ಕ್ವೇರ್ ಆಗುತ್ತೆ. ಸೊ 8 ಸ್ಕ್ವೇರ್ ಅಂದರೆ ಏನಾಗುತ್ತೆ ಇದು 64 ಪ್ಲಸ್ 6 ಸ್ಕ್ವೇರ್ ಅಂದರೆ 36 ಆಯಿತು. ಇವೆರಡನ್ನು ಆ್ಯಡ್ ಮಾಡಿದ್ರೆ 100 ಆಗುತ್ತೆ. ಸೊ 100 ಅಂದರೆ ಸ್ಕ್ವೇರ್ ರೂಟ್ ಆಫ್ 100 ಅಂದರೆ 10 ಯೂನಿಟ್ಸ್ ಅಂತ ಬರುತ್ತೆ. ನೀವು ಅನ್ಬೋದು ಸರ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ ಅಂಥೇಳಿ. ಡೆಫಿನೆಟ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತೆ. ನಾವು ಮೈನಸನ್ನು ನೆಗ್ಲೆಕ್ಟ್ ಮಾಡಿ ಡೈರೆಕ್ಟಾಗಿ 10 ಯೂನಿಟ್ಸ್ ಅಂತ ಅಷ್ಟೇ ಬರೀತೀವಿ. ಹೌದಾ? ಯಾಕಂದರೆ ಡಿಸ್ಟೆನ್ಸ್ ಅನ್ನುವಂಥದ್ದು ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್, ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇದೆ ನಿಮಗೆ, ಡಿಸ್ಟೆನ್ಸ್ ಕೆನಾಟ್ ಬಿ ನೆಗೆಟಿವ್. ಸೊ ನೆಗ್ಲೆಕ್ಟ್ -10 ಇರೋದನ್ನು ನೆಗ್ಲೆಕ್ಟ್ ಮಾಡಿ 10 ಯೂನಿಟ್ಸ್ ಅಂತ ಮಾತ್ರ ಬರೀತಾ ಇದ್ದೀವಿ. ಆಲ್ ರೈಟ್, ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್ ಇದು. ಇನ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ ಒಂದು ಟ್ರ್ಯಾಂಗಲ್ ಇದೆ, ABC ಅಂತ ಒಂದು ಟ್ರ್ಯಾಂಗಲ್ ಇದೆ. ಇಲ್ಲಿ ADE ಈಸ್ ಈಕ್ವಲ್ ಟು ACB ಅಂತ ಹೇಳ್ತಿದ್ದಾರೆ ಆ್ಯಂಗಲ್. ADE ಅಂದರೆ ಇಲ್ಲಿದೆ ADE, ಈ ಆ್ಯಂಗಲ್ ಇದು. ಆಮೇಲೆ ACB, ಇವೆರಡು ಆ್ಯಂಗಲ್ ಈಕ್ವಲ್ ಅಂದರೆ ಇದು ಎಕ್ಸ್ ಆಗಿದ್ದರೆ ಇದು ಕೂಡ ಎಕ್ಸ್ ಅಂತ ಹೇಳ್ತಿದ್ದಾರೆ ಅವರು. ರೆಫರೆನ್ಸಿಗೆ ಬರ್ಕೊಳ್ತಾ ಇದ್ದೀನಿ. ಆಮೇಲೆ AB ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂದರೆ AB ಅನ್ನುವಂಥದ್ದು 5 ಸೆಂಟಿಮೀಟರ್ ಟೋಟಲ್ ಎ ಇಂದ ಬಿಗೆ. ನೆಕ್ಸ್ಟ್ AC ಅನ್ನುವಂಥದ್ದು 6 ಸೆಂಟಿಮೀಟರ್, AC ಇಲ್ಲಿದೆ ನೋಡಿ, ಇದು 6 ಸೆಂಟಿಮೀಟರ್. AD ಅನ್ನುವಂಥದ್ದು 3 ಸೆಂಟಿಮೀಟರ್, AD ಇದೆಲ್ಲ ಇದು 3 ಸೆಂಟಿಮೀಟರ್. ಈಗೇನು ಕೇಳ್ತಿದ್ದಾರೆ, AE ಅನ್ನು ಕೇಳ್ತಿದ್ದಾರೆ, AE ಎಷ್ಟಿದೆ ಅಂಥೇಳಿ. ಒಂದು ಒಬ್ಸರ್ವ್ ಮಾಡಿ, ADE ಟ್ರ್ಯಾಂಗಲಲ್ಲಿ ಈ ಆ್ಯಂಗಲ್ ಎಕ್ಸ್ ಇದೆ, ಆಮೇಲೆ ABC ಟ್ರ್ಯಾಂಗಲಲ್ಲಿ ಇದು ಎಕ್ಸ್ ಇದೆ. ಅಂದರೆ ಈ ಸಣ್ಣ ಟ್ರ್ಯಾಂಗಲ್ ಮತ್ತು ದೊಡ್ಡ ಟ್ರ್ಯಾಂಗಲ್ ಒಂದು ಆ್ಯಂಗಲ್ ಸೇಮ್ ಇದೆ. ಮತ್ತು ಎರಡಕ್ಕೂ ಆ್ಯಂಗಲ್ ಏನಿರುತ್ತೆ, ಇದು ಕಾಮನ್ ಇದೆ ತಾನೇ. ಇದು ಆ್ಯಂಗಲ್ ಏನಿದೆಯಲ್ಲ ಇದು ಚಿಕ್ಕ ಟ್ರ್ಯಾಂಗಲ್ ADEಯಲ್ಲಿ ಕೂಡ ಇದೆ, ದೊಡ್ಡ ಟ್ರ್ಯಾಂಗಲ್ ABCಯಲ್ಲಿ ಕೂಡ ಇದೆ. ಹೌದಾ? ಸೊ ಅದಕ್ಕೋಸ್ಕರ ಇವೆರಡು ಟ್ರ್ಯಾಂಗಲ್ಗಳು ಯಾವುದ್ಯಾವುದು, ಒಂದು ಸಣ್ಣ ಟ್ರ್ಯಾಂಗಲ್ ADE, ಇನ್ನೊಂದು ದೊಡ್ಡ ಟ್ರ್ಯಾಂಗಲ್ ABC, ಒಂದಕ್ಕೊಂದು ಸಿಮಿಲರ್ ಆಗ್ತಾವಲ್ಲ, ಅದನ್ನ ಮೆನ್ಷನ್ ಮಾಡೋಣ. ಏನಂದರೆ ಇನ್ ಟ್ರ್ಯಾಂಗಲ್ ADE ಆ್ಯಂಡ್ ಟ್ರ್ಯಾಂಗಲ್ ABC, ಇವೆರಡು ಟ್ರ್ಯಾಂಗಲ್ ಏನಾಗ್ತಾ ಇದೆ ಅಂದರೆ ಆ್ಯಂಗಲ್ A ಈಸ್ ಈಕ್ವಲ್ ಟು ಆ್ಯಂಗಲ್ A, ಯಾಕಂದರೆ ಕಾಮನ್ ಇದೆ, ಅದು ಕಾಮನ್ ಆ್ಯಂಗಲ್ ಅದು. ಆಮೇಲೆ ಆ್ಯಂಗಲ್ ADE ಈಸ್ ಈಕ್ವಲ್ ಟು ಆ್ಯಂಗಲ್ ACB ಈಸ್ ಈಕ್ವಲ್ ಟು ಎಕ್ಸ್, ಯಾಕಂದರೆ ಗಿವನ್ ಅದು. ಹೌದಾ? ಸೊ ಅದ್ರ ಸಲುವಾಗಿ ನಾನು ಏನಂತ ಬರೀತೀನಿ, ಬೈ AA ಸಿಮಿಲಾರಿಟಿಯಿಂದ ಯಾವ್ಯಾವ ಟ್ರ್ಯಾಂಗಲ್ ಒಂದಕ್ಕೊಂದು ಸಿಮಿಲರ್ ಆಗುತ್ತೆ ಹೇಳಿ ನೋಡೋಣ. ಟ್ರ್ಯಾಂಗಲ್ ADE ಈಸ್ ಸಿಮಿಲರ್ ಟು, ADE ಅಂದರೆ ಗೊತ್ತಾಗ್ತಿದೆಯಾ, ADE ಈಸ್ ಸಿಮಿಲರ್ ಟು ಟ್ರ್ಯಾಂಗಲ್ ಎ ಜಾಗಕ್ಕಂತರೂ ಎ ಬರುತ್ತೆ, ಎ ಬರೀತೀನಿ ಇಲ್ಲಿ. ಆಮೇಲೆ ಇಲ್ಲಿ D ಜಾಗಕ್ಕೆ ಏನು ಬರುತ್ತೆ, C ಬರುತ್ತೆ. ಇಲ್ಲಿ ಏನು D ಇದೆಯಲ್ಲ, ಸೊ D ಜಾಗಕ್ಕೆ C ಬರುತ್ತೆ. ಸೊ ಅದಕ್ಕೆ C ಅಂತ ಬರೀತಿದ್ದಾನೆ. ಯಾಕೆ ಹಂಗೆ ಬರುತ್ತೆ ಹೇಳಿ ನೋಡೋಣ. ADE ಅನ್ನೋವಂಥದ್ದು ಎಕ್ಸ್ ಇದೆ, ಅದೇ ರೀತಿಯಾಗಿ ACB ಅನ್ನೋದು ಕೂಡ ಎಕ್ಸ್ ಇರುತ್ತೆ. ಸೊ ಅದಕ್ಕೆ D ಜಾಗಕ್ಕೆ C ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಆ್ಯಸ್ ಯೂಶ್ವಲ್ ಆಗಿ B ಅಂತ ಬರ್ಕೊಳ್ಳಿ ನೀವು. ಹೌದಾ? ಸೊ ಇದಾದಮೇಲೆ ನಾವೇನಂತ ಬರೀಬೋದು, ಬೈ CPST ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರ್ಯಾಂಗಲ್ಸನ್ನು ಬಳಸ್ಕೊಂಡು ಕ್ಯಾನ್ ಐ ರೈಟ್ ಇಟ್ ಆಸ್ AD ಡಿವೈಡೆಡ್ ಬೈ AC, AD ಡಿವೈಡೆಡ್ ಬೈ AC ಈಸ್ ಈಕ್ವಲ್ ಟು DE ಡಿವೈಡೆಡ್ ಬೈ CB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AB, AE ಡಿವೈಡೆಡ್ ಬೈ AB ಅಂತ ಬರೀಬೋದಾ ನೋಡಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟು ಬರ್ಕೊಂಡ್ವಾ? ಸೊ ಇಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ AD ಅನ್ನೋವಂಥದ್ದು ಗೊತ್ತಿದೆಯಾ, AD ಅನ್ನೋವಂಥದ್ದು ಎಷ್ಟಿದೆ, ಇದು 3 ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ AD ಅನ್ನೋವಂಥದ್ದು 3 ಅಂತ ಬರ್ಕೊಳ್ತೀನಿ. ಹೌದಾ? ಡಿವೈಡೆಡ್ ಬೈ AC ಅನ್ನೋವಂಥದ್ದು ಎಷ್ಟಿದೆ, ಅದನ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ. AC ಅನ್ನೋವಂಥದ್ದು 6 ಇದೆ. ಸೊ ಅದನ್ನೂ ಕೂಡ ಬರೀತೀನಿ. ಸೊ AC ಅನ್ನೋವಂಥದ್ದು 6 ಆ್ಯಂಡ್ ದಟ್ ಈಸ್ ಈಕ್ವಲ್ ಟು DE. ಚೆಕ್ ಮಾಡಿ, DE ಏನಾದರೂ ಮೆನ್ಷನ್ ಮಾಡಿದ್ದಾರೆ ಅವರು, DE ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಬಿಟ್ಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಆಮೇಲೆ CB ಕೂಡ ಬಿಡೋದು. ಇನ್ನು AE ಡಿವೈಡೆಡ್ ಬೈ AB ಇದೆ, AE ಅಂತ ಅವ್ರು ಕೇಳ್ತಿದ್ದಾರೆ, AE ಅಂತ ಬರೀರಿ. ಡಿವೈಡೆಡ್ ಬೈ AB ಇದೆಯಲ್ಲ, ಸೊ AB ಎಷ್ಟಿದೆ ನೋಡಿ ನೋಡೋಣ. AB ಅನ್ನುವಂಥದ್ದು 5 ಇದೆ. ಸೊ ಅದಕ್ಕೋಸ್ಕರ ABಯನ್ನು ಏನು ಬರೀತಾ ಇದ್ದೀನಿ ನಾನಿಲ್ಲಿ, 5 ಅಂತ ಬರೀತಾ ಇದ್ದೀನಿ. ಸೊ ಇದರಿಂದ ಈಸಿಯಾಗಿ ಕಂಡು ಹಿಡಿಬೋದಲ್ಲ ನಾನೀಗ. ಇದು 3 1s 3 2s ಆಗುತ್ತೆ. 1/2 ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ 5 ಆಗುತ್ತೆ. AEಯನ್ನು ಅಲ್ಲೇ ಇಡೋಣ, 5ಅನ್ನು ಈ ಕಡೆ ತೊಗೊಂಬಂದರೆ 5/2 ಆಗುತ್ತೆ. ಹೌದಾ? 2 1s 2 2s ಆ್ಯಂಡ್ 1 is the carry 5s. ಸೊ AE ಈಸ್ ಈಕ್ವಲ್ ಟು 2.5 ಸೆಂಟಿಮೀಟರ್ ಆಗುತ್ತೆ. ಇನ್ನೊಂದು ಸರಿ ಇದನ್ನು ರಿಪೀಟ್ ಮಾಡಿ ನೋಡಿ. ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ತುಂಬ ಕಾಮನ್ ಎಕ್ಸಾಮಲ್ಲಿ, ಮತ್ತು ಕ್ವಶನ್ ಕೂಡ ಬರ್ಬೋದಿತ್ತು. ಆಲ್ ರೈಟ್, ಸೊ ಮುಂದಕ್ಕೆ ಹೋಗೋಣ 24th ಕ್ವಶನ್ಗೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಓಕೆ, ಡ್ರಾ ಮಾಡೋಣ, ನೋ ಪ್ರಾಬ್ಲಮ್. ಕನ್ಸ್ಟ್ರಕ್ಟ್ ಎ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ P ಆನ್ ಇಟ್.
ಒಂದು ಯಾವುದೋ ಪಾಯಿಂಟ್ ಪಿಯಲ್ಲಿ ಟ್ಯಾಂಜೆಂಟನ್ನು ತೆಗಿ ಅಂತ ಹೇಳಿದ್ದಾರೆ. 2 ಟ್ಯಾಂಜೆಂಟ್ ಕೂಡ ಅಲ್ಲ, ಒಂದೇ ಒಂದು ಟ್ಯಾಂಜೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿಯಾಗಿ ಮಾಡೋದು? ಸೊ ಮೊದಲು ಏನು ಮಾಡಿ, ಒಂದು ಸರ್ಕಲನ್ನು ತೆಗೀರಿ ಇಲ್ಲಿ, ಹೌದಾ? ಒಂದು 5 ಸೆಂಟಿಮೀಟರ್ ಸರ್ಕಲನ್ನು ಈ ರೀತಿಯಾಗಿ ತೆಗಿತೀರಲ್ಲ, ಇದಕ್ಕೊಂದು ಸೆಂಟರ್ ಇರುತ್ತೆ, ಹೌದಾ? ಇದಕ್ಕೆ O ಅಂತ ಹೆಸರು ಕೊಡಿ. ಅದಾದಮೇಲೆ ಯಾವ ಪಾಯಿಂಟಿಂದ ತೆಗಿಬೇಕಂತ ಕೂಡ ಹೇಳಿಲ್ಲ ಅವರು, ಈ ಸೆಂಟರಿಂದ ಎಷ್ಟು ದೂರ ಇರಬೇಕಂತ ಹೇಳಿಲ್ಲ. ಸೊ ಇದಂತರೂ 5 ಸೆಂಟಿಮೀಟರ್ ಅಂತೂ ಇಲ್ಲಿದ್ದೇ ಇದೆ ಇದು. ಅದಾದಮೇಲೆ ಎಷ್ಟಾದರೂ ಡಿಸ್ಟೆನ್ಸ್ ತೊಗೊಳ್ಳಿ, ಅವ್ರು ಹೇಳಿದ್ದಾರೆ ಡಿಸ್ಟೆನ್ಸ್ ಏನಾದರೂ ಇಲ್ಲಿಂದ ಹಿಡಿದು ಇದಂತರೂ 5 ಸೆಂಟಿಮೀಟರ್ ಇದೆ, ಆಮೇಲೆ 15 ಸೆಂಟಿಮೀಟರ್ ಬಿಟ್ಟು ತೆಗೀರಿ, 8 ಸೆಂಟಿಮೀಟರ್ ಬಿಟ್ಟು ತೆಗೀರಿ ಅಂತ ಏನು ಹೇಳಿಲ್ಲ ಅವರು. ಸೊ ಹೇಳಿಲ್ಲ ಅಂದರೆ ತಲೆ ಕೆಡಿಸ್ಕೋ ಅವಶ್ಯಕತೆ, ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಪಾಯಿಂಟ್ ತೊಗೊಳ್ಳಿ, ಈ ಪಾಯಿಂಟ್ಗೆ ಎ ಅಂತ ಹೆಸರು ಕೊಡಿ. ಆಮೇಲೆ ಏನು ಮಾಡಿ, ಈ OA ಇದೆಯಲ್ಲ ಇದನ್ನು ಬೈಸೆಕ್ಟ್ ಮಾಡಿ. ಗೊತ್ತಲ್ಲ ಸ್ಟೆಪ್ಸ್ ನಿಮಗೆ? OAಯನ್ನು ಬೈಸೆಕ್ಟ್ ಮಾಡಬೇಕು. ಯಾವ ರೀತಿಯಾಗಿ ಬೈಸೆಕ್ಟ್ ಮಾಡೋದು? ಇಲ್ಲಿ ನೀಡಲಿಟ್ಟು ಅರ್ಧಕ್ಕಿಂತ ಹೆಚ್ಚು ಕಂಪಾಸನ್ನು ತೊಗೊಳ್ಳಿ, ಲೆಂತನ್ನು ತೊಗೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಅದೇ ರೀತಿ ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಮತ್ತು ಪಾಯಿಂಟ್ ಎ ಅಲ್ಲಿಟ್ಟು ಸೇಮ್ ಆರ್ಕಿಂದ ಇಲ್ಲೊಂದು ಕಟ್ ಮಾಡಿ, ಮತ್ತು ಇಲ್ಲೊಂದು ಕಟ್ ಮಾಡಿ. ಮಾಡಾದಮೇಲೆ ಇವೆರಡನ್ನು ಏನು ಮಾಡಿ, ಈ ರೀತಿಯಾಗಿ ಜಾಯಿನ್ ಮಾಡಿ. ಜಾಯಿನ್ ಮಾಡಾದಮೇಲೆ ನಿಮ್ಗೊಂದು ಪಾಯಿಂಟ್ ಸಿಗುತ್ತೆ ಇಲ್ಲಿ, ಹೌದಾ? ಸೊ ಈ ಪಾಯಿಂಟಿಗೆ O' ಅಂತ ಕರೀರಿ. ಸೊ O' ರೇಡಿಯಸ್ ಮಾಡಿಕೊಂಡು ಅಥವಾ O' ರೇಡಿಯಸ್ ಮಾಡಿಕೊಂಡು, ಸೊ ಇದು ಸ್ವಲ್ಪ ದೊಡ್ಡದು ಒಂದು ಸ್ವಲ್ಪ ಚಿಕ್ಕದಂತ ಬರ್ಬೋದು ಇದು, ಬಟ್ ಆ ರೀತಿಯಾಗಿ ಏನಿಲ್ಲ. ಸೊ ಈ ರೀತಿಯಾಗಿ ಒಂದು ಸರ್ಕಲನ್ನು ಡ್ರಾ ಮಾಡ್ತೀರಾ ನೀವು. ನಿಮ್ಗೆ ಗೊತ್ತಿದೆ, ಎಲ್ಲ ಸ್ಟೆಪ್ಸ್ಗಳು ಗೊತ್ತಿದೆ, ಹೌದಾ? ಸೊ ಈ ರೀತಿಯಾಗಿ ಇದನ್ನು ಈ ರೀತಿಯಾಗಿ ಇಲ್ಲಿ ನೀಡಲನ್ನು ಇಟ್ಟು, ಇಲ್ಲಿ ನೀಡಲ್ ಇಡಬೇಕು, ಇಲ್ಲಿ ಈ ಪಾಯಿಂಟಲ್ಲಿ ನೀಡಲ್ ಇಡಬೇಕು, ಇಲ್ಲಿ ಪೆನ್ಸಿಲ್ ಬರಬೇಕು. ಸೊ ಆ ರೀತಿಯಾಗಿ ಮಾಡಿಕೊಂಡು, ಸೊ ಇಲ್ಲಿಂದ ಈ ರೀತಿಯಾಗಿ ಟಚ್ ಆಗೋ ಥರ ಒಂದು ಸರ್ಕಲನ್ನು ತೆಗೀರಿ, ಹೌದಾ? ನಾನು ರ್ಯಾಂಡಮ್ ಆಗಿ ಸರ್ಕಲನ್ನು ತೆಗಿತಾ ಇದ್ದೀನಿ ಸದ್ಯಕ್ಕೆ, ಬೇಕಾದ್ರೆ ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿ, ಹೌದಾ? ಸೊ ಈ ರೀತಿಯಾಗಿ ಇಲ್ಲಿ ಎ ಟಚ್ ಆಗ್ತಾ ಇಲ್ಲ, ನಾನು ರ್ಯಾಂಡಮ್ ಆಗಿ ತೊಗೊಳಿದ್ದೀನಲ್ಲ, ಸೊ ಇದೇ ಪಾಯಿಂಟ್ ಎ ಅಂತ ಅಂದ್ಕೊಳ್ಳಿ ಇಲ್ಲಿ. ಸೊ ಇಷ್ಟಾದಮೇಲೆ ಇಲ್ಲಿ ಬಂದು ನೋಡಿ, ಇಲ್ಲಿ ಟಚ್ ಆಗ್ತಾ ಇದೆ, ಇದು ಈ ಪಾಯಿಂಟಲ್ಲಿ ವೈಟ್ ಕಲರಿಂದ ತೋರಿಸ್ತೀನಿ ಅದನ್ನು. ಸೊ ಇಲ್ಲಿ ಟಚ್ ಆಗ್ತಾ ಇದೆ, ಆಮೇಲೆ ಇಲ್ಲೂ ಕೂಡ ಟಚ್ ಆಗ್ತಾ ಇದೆ. ಸೊ ಒಂದೇ ಒಂದು ಟ್ಯಾಂಜೆಂಟ್ ತೆಗೀರಿ ಎಂದಿದ್ದಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಪಾಯಿಂಟ್ P ಅಂತ ಅನ್ನಿ. ಆಮೇಲೆ ಎ ಇಂದ ಪಿಗೆ ಈ ರೀತಿಯಾಗಿ ಜಾಯಿನ್ ಮಾಡಿ, ಇದಕ್ಕೆ ಎಕ್ಸ್ ಅಂತ ಹೆಸರು ಕೊಡಿ. ಸೊ AP ಇದೆಯಲ್ಲ, ಸೊ AP ಬಂತಲ್ಲ, ಸೊ ವಾಟ್ ಈಸ್ ದಿಸ್? ದಿಸ್ ಈಸ್ ದ ರಿಕ್ವೈರ್ಡ್ ಟ್ಯಾಂಜೆಂಟ್. ಮುಗಿದೋಯ್ತು. ಸರಿ, 2 ತೆಗಿಬೇಕಲ್ಲ ಅಂತ ಅನ್ಬೇಡಿ. ಕ್ವಶನ್ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ನಾವು ಆನ್ಸರನ್ನು ಮಾಡಬೇಕು. ತಾಳಕ್ಕೆ ತಕ್ಕಂತೆ ಕುಣಿಬೇಕಂತಾರಲ್ಲ, ಹೌದಾ? ಸೊ ಆ ರೀತಿಯಾಗಿ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ದಾರೆ, ಕನ್ಸ್ಟ್ರಕ್ಟೆಡ್ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ P ಎಂದಿದ್ದಾರೆ. ಸೊ ಇಲ್ಲಿ ಬಂದು ನಾವು ಈ ರೀತಿಯಾಗಿ ತೆಗೆದಿದ್ವಿ, ಮುಗಿದೋಯ್ತು. ಆಲ್ ರೈಟ್. ಸೊ ಇಷ್ಟು ಕ್ವಶನ್ಸ್ಗಳು 2 ಮಾರ್ಕಿಗೆ ಬಂದಿರುವಂಥದ್ದು. ತುಂಬ ಈಸಿ ಇದೆ ಇದು. ಆ್ಯಕ್ಚುಲಿ 3 ಮಾರ್ಕಿಗೆ ಬರುತ್ತೆ ಈ ರೀತಿಯಾಗಿರುವಂಥ ಕ್ವಶನ್, ಬಟ್ 2 ಮಾರ್ಕಲ್ಲಿ ಕೊಟ್ಟಿದ್ದಾರೆ. ನೋ ಇಶ್ಯೂಸ್. ನೀವು ಈ ವಿಡಿಯೋಗಳನ್ನು ನೋಡ್ತಾ ಇರಿ. 80 ಔಟ್ ಆಫ್ 80 ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ಆರಾಮಾಗಿ ಕ್ವಶನ್ ಪೇಪರನ್ನು ಬಿಡಿಸಿ ಪರ್ಫೆಕ್ಟಾಗಿ ಎಕ್ಸಾಮಲ್ಲಿ ಮಾರ್ಕ್ಸನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.